ಪರಪ್ಪನ ಅಗ್ರಹಾರ ಜೈಲಲ್ಲಿ ಖೈದಿಗಳಿಗೆ ರಾಜಾತಿಥ್ಯವನ್ನು ಕೊಟ್ಟ ಪ್ರಕರಣ. ಜೈಲಿನ ವ್ಯವಸ್ಥೆಯ ಪರಿಶೀಲನೆಗೆ ಕಮಾಂಡ್ ಸೆಂಟರ್, ಜೈಲಿನ ಸಿಸಿಟಿವಿ ಪರಿಶೀಲಿಸೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 15 ದಿನಗಳಲ್ಲಿ ಈ ವ್ಯವಸ್ಥೆ ಜಾರಿಗೆ ಗೃಹ ಸಚಿವರು ಸೂಚನೆ. ಎಲ್ಲ ಎಡಿಜಿಪಿ, ಡಿಜಿ, ಬಂಧಿಖಾನೆ ಅಧಿಕಾರಿಗಳು ತಿಂಗಳಿಗೊಂದ್ಸರ್ತಿ ಜೈಲಿಗೆ ಭೇಟಿ ಕೊಡಬೇಕು. ಜಿಲ್ಲಾಧಿಕಾರಿಗಳು ಜೈಲಿಗೆ ಹೋಗಿ ಪರಿಶೀಲಿಸಿ ವರದಿ ಕೊಡಬೇಕು. 1 ತಿಂಗಳ ಒಳಗಾಗಿ ಸಮಿತಿ ವರದಿಯನ್ನು ಕೊಡಬೇಕು ಅಂತ ಈಗ ಗೃಹ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕಮಾಂಡ್ ಸೆಂಟರ್ ಅಂತ ಮಾಡ್ಕೊಂಡಿದ್ದಾರೆ. ಕಮಾಂಡ್ ಸೆಂಟರ್. ಸೊ ಈ ಕಮಾಂಡ್ ಸೆಂಟರ್ನಲ್ಲಿ ಏನಾಗುತ್ತೆ, ಕೆಲಸಗಳು ಏನೇನಾಗಬೇಕು, CCTV ಪರಿಶೀಲನೆ ಹೇಗಾಗಬೇಕು, ಎಲ್ಲ ಸೂಚನೆಗಳನ್ನು ಕೊಡಲಾಗಿದೆ. ಸೊ ಮೊದಲಿಗೆ ಪರಪ್ಪನ ಅಗ್ರಹಾರ, ನಂತರ ಎಲ್ಲ ಜಿಲ್ಲಾ ಕಾರಾಗೃಹಗಳಲ್ಲೂ ಕೂಡ ಇದು ವ್ಯವಸ್ಥೆ ಜಾರಿಯಾಗಬೇಕು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ನೀವು ಜೈಲಿಗೆ ಭೇಟಿ ಕೊಟ್ಟರೆ ತಾನೇ ಗೊತ್ತಾಗೋದು ಏನಾಗ್ತಾ ಇದೆ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಈ ಕಮಾಂಡ್ ಸೆಂಟರ್ ಅಂತಕ್ಕಂಥದ್ದನ್ನು ಏನೋ ರಚನೆ ಮಾಡ್ತೀವಿ ಅಂತ, ಹೇಗೆ ಕಾರ್ಯನಿರ್ವಹಿಸುತ್ತೆ, ಇವರ ಜವಾಬ್ದಾರಿ ಏನು? ಅರವಿಂದ, ಪರಪ್ಪನ ಅಗ್ರಹಾರ ಜೈಲು ಸೇರಿದಂತೆ ಎಲ್ಲ ಜೈಲುಗಳಲ್ಲೂ ಕೂಡ CCTVಗಳಿದ್ದಾವೆ. ಆದರೆ ಬಹುತೇಕ CCTVಗಳು ವರ್ಕ್ ಆಗ್ತಾ ಇರಲ್ಲ. ಮತ್ತೊಂದು ಅಲ್ಲಿ ರೆಕಾರ್ಡ್ ಆಗುವಂಥದ್ದನ್ನ ಗಮನಿಸೋದಕ್ಕೆ ಅಂತ ಯಾವುದೇ ಕಮಾಂಡ್ ಸೆಂಟರ್ ಇರಲಿಲ್ಲ. ಅಂದರೆ ADGP ಆಗಿದ್ದಂಥ B ದಯಾನಂದ್ ಈಗ ಏನು ADGP ಆದ ನಂತರದಲ್ಲಿ ಅಲ್ಲಿ ನಡೆಯುವಂಥ ಕೆಲವು ಆಕ್ಟಿವಿಟೀಸ್ನ, ಕೆಲವು ಪ್ರಮುಖ ಜಾಗಗಳಲ್ಲಿ ನಡೆಯುವಂಥ ಆಕ್ಟಿವಿಟೀಸನ್ನ ನೋಡೋದಕ್ಕೆ ಅಂತ ಇಲ್ಲಿಗೆ ಕಮಾಂಡ್ ಅದನ್ನು ಇದನ್ನು ಫಿಕ್ಸ್ ಮಾಡಿಕೊಂಡು ಮಾಡ್ತೀವಿ ಅಂತ ಹೇಳಲಾಗ್ತಾ ಇದ್ವಂಥದ್ದು. ಈಗ ಈ ಹೊಸದಾಗಿ ಇವತ್ತು ನಿರ್ಧಾರ ಮಾಡಿರೋ ಪ್ರಕಾರ ಜೈಲಿನಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳನ್ನು ನೋಡ್ಕೊಳೋದಕ್ಕೆ ಅಂತ ಒಂದು ಕಮಾಂಡ್ ಸೆಂಟರ್ ಓಪನ್ ಮಾಡಬೇಕು. ಅಲ್ಲಿ ಎಲ್ಲ ಡಿಸ್ಪ್ಲೇ ಆಗ್ತಾ ಇರಬೇಕು. ಪ್ರತಿಯೊಂದನ್ನು ಕೂಡ ಎಲ್ಲ ಅಧಿಕಾರಿಗಳು ವರದಿ ಮಾಡಬೇಕು. ಏನಾದರೂ ಸಮಸ್ಯೆ ಆಯಿತು, ಒಳಗಡೆ ಏನಾದರೂ ವಿಡಿಯೋ ಆಯಿತು ಅಥವಾ ಬೇರೆ ಏನಾದರೂ ಕಾನೂನು ಉಲ್ಲಂಘನೆ ಆಯಿತು ಅಂತ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ಆಗುತ್ತೆ, ಮತ್ತು ಅಲ್ಲಿನ ಚೀಫ್ ಸೂಪರ್ಡೆಂಟ್ ಯಾರಿರ್ತಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಅದರ ಜೊತೆಗೆ IG ಆಗಿರ್ಬೋದು, DIG ಆಗಿರ್ಬೋದು, ಮತ್ತು ಜಿಲ್ಲಾಧಿಕಾರಿ, ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಎಲ್ಲರೂ ಕೂಡ ತಿಂಗಳಿಗೊಮ್ಮೆ ಜೈಲಿಗೆ ಹೋಗಿ ಪರಿಶೀಲನೆ ಮಾಡಬೇಕು. ಅವರು ಆ ಸಂದರ್ಭದಲ್ಲಿ ಏನಾದರೂ ಲೋಪಗಳು ಕಂಡು ಬಂದರೆ ಸಂಬಂಧಪಟ್ಟ ಮೇಲಾಧಿಕಾರಿಗೆ ಗಮನಕ್ಕೆ ತರಬೇಕು ಅನ್ನೋ ಮಾಹಿತಿಯನ್ನು ಕೂಡ ಇವತ್ತು ಹೇಳಿರುವಂಥದ್ದು. ಇವೆಲ್ಲ ಎಷ್ಟು ಮಟ್ಟಿಗೆ ಜಾರಿ ಆಗ್ತವೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದರ ಜೊತೆಗೆ ಈಗೇನು ಸಮಿತಿ ಏನು ಮಾಡಿದ್ದಾರೆ, ಆ ಸಮಿತಿಯಲ್ಲಿ ಎಲ್ಲ ಜೈಲುಗಳಿಗೂ ಕೂಡ ಪರಿಶೀಲನೆ ಮಾಡಿ ಅವರು ಅಲ್ಲಿರುವಂಥ ಸಮಸ್ಯೆಗಳೇನು ಅನ್ನೋದು ವರದಿ ಕೊಟ್ಟ ನಂತರದಲ್ಲಿ ಆ ವರದಿ ಆಧರಿಸಿ ಮತ್ತಷ್ಟು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಈಗ ಕೆಲವೊಂದು ಬದಲಾವಣೆಗಳನ್ನು ಮತ್ತು ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಗೃಹ ಸಚಿವರು ಮುಂದಾಗಿದ್ದಾರೆ. ಸರ್ಕಾರ ಈ ವಿಚಾರವನ್ನು ತುಂಬ ಗಂಭೀರವಾಗಿ ತಗೊಂಡಿದೆ. ಇನ್ನು ಮುಂದೆ ಯಾವುದೇ ಕಂಪ್ಲೇಂಟ್ಸು ಯಾವುದೇ ಜೈಲಿಂದಲೂ ಕೂಡ ಬರಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ